ಮೂಡ ಹಗರಣದ ತನಿಖೆ ಚುರುಕುಗೊಂಡಿದ್ದು ಇಡಿ ಅಧಿಕಾರಿಗಳು ಈಗ ಸಿಎಂ ಆಪ್ತರನ್ನ ಕರೆದು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಿಟಿ ಕುಮಾರ್ ಹಾಗೆ ಸಂಸದ ಕುಮಾರ್ ನಾಯಕರನ್ನ ಇಡಿ ವಿಚಾರಣೆ ನಡೆಸಿದೆ. ಮೂಡ ಹಗರಣದ ತನಿಖೆ ಬಗ್ಗೆ ಪ್ರಶ್ನೆನ ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯ ವರದಿಗಾರರ ಮೇಲೆ ಗರಂಗೊಂಡಿದ್ದಾರೆ. ನನ್ನನ್ನ ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನೀನು ಕೇಳ್ತಾ ಇದೆಯಲ್ಲ, ಹೊಡೆದಿಯೋದು ನೀನು ಕೇಳಿದ್ರ ಅಲ್ಲ, ನೀನು ಕೇಳಿದ್ರ ಮತ್ತೆ ಕೇಳಿದ್ರೆ ಯಾಕೆ ಕೇಳ್ತಾ ಇದೆಯಾ? ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಈಗ ನಾನೇನು ಹೇಳಲ್ಲ ಅದ್ರ ಮೇಲೆ. ನೀನು ಕೇಳ್ತಾ ಇದೆಯಲ್ಲ, ಹೊಡೆದಿಯೋದು ನೀನು ಕೇಳಿದ್ರ ಅಲ್ಲ. ಖರ್ಗೆ ಹಿರಿಯರ ಕೊಲೆ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಖರ್ಗೆ ಅವರೇ ನಿಜಾಮರ ವಿರುದ್ಧ ಸಿಟ್ಟನ್ನ ತೋರಿಸಿ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ನಿಜಾಮರು ರಜಾಕಾರರು ಹಿಂದೂಗಳನ್ನ ಹತ್ಯೆ ಮಾಡಿದ್ರು, ಸಹೋದರಿಯರು ಕುಟುಂಬಸ್ಥರನ್ನ ಸುಟ್ಟ ಹಾಕಿದ್ರು ಅಂತ ಖರ್ಗೆ ವಿರುದ್ಧ ಯೋಗಿ ಆದಿತ್ಯನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಯೋಗಿ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ಕುಟುಂಬಸ್ಥರನ್ನ ಸುಟ್ಟಿದ್ದು ರಜಾಕಾರರು, ಮುಸ್ಲಿಮರು ಅಲ್ಲ ಅಂತ ಹೇಳಿದ್ದಾರೆ. ಸುಟ್ಟಿದ್ದ ಯಾರು? ರಜಾಕಾರ್ಗಳು. ಮುಸ್ಲಿಮರು ಸುಟ್ಟಿಲ್ಲ, ಮುಸ್ಲಿಂ ಕಮ್ಯುನಿಟಿ ಸುಟ್ಟಿಲ್ಲ. ಎಲ್ಲ ಕಮ್ಯುನಿಟಿನಲ್ಲೂ ಕೂಡ ಕೆಲವು ಜನ ಇದ್ದೇ ಇರ್ತಾರೆ. ಈಗ ಇವ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದೇ ಸಮುದಾಯದಲ್ಲಿ ಇದೇ ಖರ್ಗೆ ಅಂತವರಿಗೆ ದೇವಸ್ಥಾನಕ್ಕೆ ಒಳಗೆ ಬಿಡ್ತಾರ? ಮೊನ್ನೆ ಮಂಡ್ಯದಲ್ಲಿ ಏನಾಗ್ತಾ ಇದೆ? ಸುಟ್ಟಿದ್ದ ಯಾರು? ರಜಾಕಾರ್ಗಳು. ಮುಸ್ಲಿಮರು ಸುಟ್ಟಿಲ್ಲ. ಇನ್ನು ಜಮೀರ್ ವಿವಾದ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಕುಮಾರಸ್ವಾಮಿಗೆ ಕರ್ಯ ಎಂಬ ಪದ ಬಳಸಿದ್ದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಜಮೀರ್ ಆ ಶಬ್ದ ಬಳಸಿದ್ದು ನನ್ನ ಪ್ರಕಾರ ತಪ್ಪು ಅಂತ ಹೇಳಿದ್ದಾರೆ. ಅದು ಅವಶ್ಯಕತೆ ಇರಲಿಲ್ಲ, ಮಿಸ್ಟೇಕ್ನಲ್ಲಿ ಆಗಿರಬಹುದು ಅಂತ ಚನ್ನಪಟ್ಟಣ ಕ್ಷೇತ್ರದ ಪ್ರಭಾವಿ ನಾಯಕ ರಘುನಂದನ್ ಹೇಳಿದ್ದಾರೆ. ಅದು ಆ ಶಬ್ದ ಬಳಸಿದ್ದು ನನ್ನ ಪ್ರಕಾರ ತಪ್ಪದು, ಅದು ಅವಶ್ಯಕತೆ ಇರಲಿಲ್ಲ. ಆದರೆ ಅದು ಮಿಸ್ಟೇಕಲ್ಲಿ ಆಗಿರ್ಬೋದು. ಐ ಡೋಂಟ್ ಥಿಂಕ್ ಉದ್ದೇಶಪೂರ್ವಕ ಏನು ಅವರು ಹೇಳಿಲ್ಲ ಅಂತ ಕಾಣುತ್ತೆ. ಬೈ ಆಕ್ಸಿಡೆಂಟ್ ಹೇಳಿರ್ಬೋದು. ಅವರು ಕೂಡ ಕ್ಷಮೆ ಕೇಳಿದ್ದಾರೆ. ಅದು ಆ ಶಬ್ದ ಬಳಸಿದ್ದು ನನ್ನ ಪ್ರಕಾರ ತಪ್ಪದು, ಅದು ಅವಶ್ಯಕತೆ ಇರಲಿಲ್ಲ. ಆದರೆ ಅದು ಮಿಸ್ಟೇಕಲ್ಲಿ ಆಗಿರ್ಬೋದು. ಐ ಡೋಂಟ್ ಥಿಂಕ್ ಉದ್ದೇಶಪೂರ್ವಕ ಏನು ಅವರು ಹೇಳಿಲ್ಲ ಅಂತ ಕಾಣುತ್ತೆ. ಬೈ ಆಕ್ಸಿಡೆಂಟ್ ಹೇಳಿರ್ಬೋದು. ಅವರು ಕೂಡ ಕೆಳ ಹಂತದ ಅಧಿಕಾರಿಗಳಿಗೆ ಶಿವಪ್ರಿಯಾ ಕಿರುಕುಳ ಆರೋಪ ಕೇಳಿ ಬಂದಿತ್ತು. ಬೆಳಗಾವಿ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಶಿವಪ್ರಿಯಾ ಕಡೇಶೂರ ಅವರ ವಿರುದ್ಧ ಈಗ 80 ಜನ ಅಧಿಕಾರಿ ವರ್ಗದವರು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು. ದೂರು ಪತ್ರದಲ್ಲಿರುವಂತಹ ಸಹಿಗಳೇ ನಕಲಿ ಅಂತ ಶಿವಪ್ರಿಯಾ ಕಡೇಶೂರ ಅವರು ಆರೋಪವನ್ನ ಮಾಡಿದ್ದಾರೆ. ನಕಲು ಸಹಿಯನ್ನ ಬಳಸಿ ಷಡ್ಯಂತ್ರ ಮಾಡಿರುವುದಾಗಿ ಹೇಳಿದ್ದಾರೆ. OBC ಹಾಸ್ಟೆಲ್ ಅಧಿಕಾರಿಗಳ ಮಧ್ಯೆ ನಡೀತಾ ಇರೋದು ಸರ್. ಈಗ ಸಹಿ ಮಾಡಿಕೊಂಡು ಹಿಂಗೆಲ್ಲ ಆಗಿದೆ. ಅದನ್ನ ಎನ್ಕ್ವೈರಿ ಮಾಡ್ತಿದ್ದಾರೆ. ಅದೇನೋ ಯೂಟ್ಯೂಬ್ದಲ್ಲಿ ಹಾಕಿರೋದು ಕೆಲವು ವಿಷಯ ಗಮನಕ್ಕೆ ಬಂದಿದ್ದಾರೆ. ಅದೇನು ಎನ್ಕ್ವೈರಿ ಮಾಡಬೇಕಲ್ಲ. ಈಗ ಅವ್ರಿಗೆ ಇಲಾಖೆಗೆ ಸೆಕ್ರೆಟರಿ ಅವ್ರಿಗೆ ಪತ್ರ ಬರೆದಿದ್ದಾರೆ. ಅಂದ್ರೆ 80 ಜನ ಬರ್ದಿದ್ದಾರೆ ಅಂದ್ರೆ ಅದೇನು ಸಾಮಾನ್ಯ ಅಲ್ಲ. ಇವ್ರು 4 ಜನರದೇನು ಸಿಬ್ಬಂದಿಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸ್ಪಷ್ಟನೆ ಕೊಡೋ ಕೆಲಸ ಆಗ್ತಿದೆ. ನಡೀತಾ ಇದೆ. ಅದು OBC ದೊಡ್ಡಬಳ್ಳಾಪುರದ ಕೆಎಸ್ಆರ್ಟಿಸಿ ಬಸ್ ಡಿಪೋದಲ್ಲಿ ಕನ್ನಡ ಕ್ರಿಯಾ ಸಮಿತಿ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಘಟಕದ ಜಿಲ್ಲಾ ವಿಭಾಗೀಯ ನಿಯಂತ್ರಣಾಧಿಕಾರಿ ವಿ ಬಸವರಾಜು ಭಾಗಿಯಾಗಿದ್ದರು. ಈ ವೇಳೆ ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿರುವಂತಹ ಕೆಎಸ್ಆರ್ಟಿಸಿ ಸಿಬ್ಬಂದಿಯನ್ನ ಅಭಿನಂದಿಸಲಾಯಿತು. ಏನು ನಮ್ಮ ಕನ್ನಡಿಗ ಮಾತಾಡುವಂಥ ಭಾಷಿಗರು ಹೇಳ್ತಾರೆ, ಎಲ್ಲರನ್ನೂ ಒಗ್ಗೂಡಿಸ್ಬೇಕು, ಕನ್ನಡದ ಏಕೀಕರಣವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಾರಂಭ ಆಯಿತು. ಇದು ತುಂಬ ಹಿಂದಿನ ದಿನಗಳಲ್ಲಿ 1890ರಲ್ಲಿ HR ದೇಶಪಾಂಡೆ ಅವರಿಂದ ಪ್ರಾರಂಭವಾಗಿ ತುಂಬ ಹೆಚ್ಚಿನ ಮಟ್ಟದಲ್ಲಿ 1905ರಲ್ಲಿ ಧಾರವಾಡದಿಂದ ಕನ್ನಡದ ಏಕೀಕರಣ ಸಮಿತಿ ಪ್ರಾರಂಭವಾಗ್ತದೆ. ಅವತ್ತಿಂದ ಹೆಚ್ಚಿನ ಮಟ್ಟದಲ್ಲಿ ಒಂದು ಕರ್ನಾಟಕ ಒಗ್ಗೂಡಬೇಕು, ಕನ್ನಡಿಗ ಭಾಷಿಕರು ನಿಮಗೆಲ್ಲ ಗೊತ್ತಿರಬೇಕು. ಮತ್ತು ಹೈದರಾಬಾದ್ ಪ್ರಾಂತ್ಯ, ಮಡ್ರಾಸ್ ಪ್ರಾಂತ್ಯ, ಮೈಸೂರು ಪ್ರಾಂತ್ಯ, ಈ ಥರ. ಇನ್ನು ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಕೆಂಚನಹಳ್ಳಿಯ ಸೈನಿಕ್ ವಿಹಾರ್ ಬಡಾವಣೆಯಲ್ಲಿ ಮನೆ ಮತ್ತು ಸೈಟ್ನಲ್ಲಿ ಹಾಕಿರುವಂತಹ ಶೆಡ್ಗಳನ್ನು ಏಕಾಏಕಿ ತೆರವು ಮಾಡಲಾಗಿದೆ. ಕೆಲ ರೌಡಿಗಳನ್ನ ಕರೆತಂದು ಮಾಜಿ ಸೈನಿಕರು ಸೇರಿದಂತೆ ನಿವೃತ್ತ ನೌಕರರ ಸೈಟ್ ಹಾಗೆ ಮನೆಗಳನ್ನ ಅಕ್ರಮವಾಗಿ ಡೆಮಾಲಿಷ್ ಮಾಡಲಾಗ್ತಿದೆ ಅಂತ ಆರೋಪಿಸಲಾಗ್ತಾ ಇದೆ. 2007ರಲ್ಲಿ ಸ್ಥಳೀಯರು ಸೈಟ್ ಅನ್ನ ಖರೀದಿ ಮಾಡಿದ್ರು. ಸೈಟ್ಗೆ ಈ ಖಾತೆ ಪಡೆದಿದ್ದು ಕಂದಾಯವನ್ನು ಸಹ ಮಾಡ್ತಾ ಇದ್ರು. ಆದ್ರೀಗ ವೆಂಕಟರಮಣ ಮತ್ತು ಅಸಫತ್ ಉಲ್ಲಾ ಖಾನ್ ಎಂಬುವರು ಜಮೀನು ನಮ್ದು ಅಂತ ತೆರವು ಮಾಡ್ತಿದ್ದಾರೆ ಅಂತ
ಸ್ಥಳೀಯರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಮಗೆ ಸೈಟು ಬೇಕು, ನಮ್ಮ ಸೈಟು ನಮ್ಮ ಹಕ್ಕು, ಬೇಕೇ ಬೇಕು ನಮ್ಮ ಸೈಟು, ನ್ಯಾಯ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನಮ್ಮ ಹಕ್ಕು, ನಮ್ಮ ಸೈಟು, ನಮ್ಮ ಹಕ್ಕು, ನಮ್ಮ ಹಕ್ಕು, ಬೇಕೇ ಬೇಕು. ಇನ್ನು ಮಂಡ್ಯದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ರಿಸಲ್ಟ್ ರೇಟ್ ಹೆಚ್ಚಿಸಲು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂತಹ ಆರೋಪ ಕೇಳಿ ಬಂದಿದೆ. ಮಂಡ್ಯದಲ್ಲಿ ಪರೀಕ್ಷೆ ಆರಂಭಕ್ಕೂ ವಾರ ಮೊದಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಆರೋಪ ಕೇಳಿ ಬಂದಿರುವಂತದ್ದು. ನವೆಂಬರ್ 6ರಿಂದ ಪದವಿ ಪೂರ್ವ ಮಧ್ಯವಾರ್ಷಿಕ ಪರೀಕ್ಷೆ ಆರಂಭ ಆಗಿದೆ. ಪರೀಕ್ಷೆ ದಿನ ಕಾಲೇಜುಗಳಿಗೆ ಪ್ರಶ್ನೆ ಪತ್ರಿಕೆ ನೀಡಬೇಕಾಗಿರುವಂತಹ ಅಧಿಕಾರಿಗಳು ವಾರ ಮೊದಲೇ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನ ಕಾಲೇಜಿಗೆ ವಿತರಣೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದ್ದು ಶಿಕ್ಷಣ ಇಲಾಖೆ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯನಗರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ದಿಢೀರ್ ಭೇಟಿ ನೀಡಿರುವಂತಹ ಡಿಸಿ ರೋಗಿಗಳ ಬಳಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಸರಿಯಾಗಿ ಚಿಕಿತ್ಸೆ ನೀಡಲಾಗ್ತಿದೆಯಾ ಅಂತ ಮಾಹಿತಿಯನ್ನ ಪಡೆದರು. ಬಳಿಕ ಸರಿಯಾಗಿ ಚಿಕಿತ್ಸೆ ನೀಡದೇ ಇರುವಂತಹ ವೈದ್ಯರು ಹಾಗೆ ಸಿಬ್ಬಂದಿ ವಿರುದ್ಧ ಕ್ರಮವನ್ನ ಜರುಗಿಸಲಾಗುತ್ತೆ ಅಂತ ಎಚ್ಚರಿಕೆ ಸಹ ಕೊಟ್ಟಿದ್ದಾರೆ. ಸರ್ಕಾರಿ ಗ್ಯಾರಂಟಿಗೆ ಹಣ ಹೊಂದಿಸಲು ಜನಸಾಮಾನ್ಯರಿಗೆ ಬರೆ ಹಾಕಲು ಈಗ ಸರ್ಕಾರ ಮುಂದಾಗಿದೆ. ಇಷ್ಟು ದಿನ ಕಸ ಆಯಿತು, ಇದೀಗ ಕುಡಿಯುವ ನೀರಿಗೂ ಸೆಸ್ ಕೊಡಬೇಕಂತೆ. ಪಶ್ಚಿಮ ಘಟ್ಟ ಸಂರಕ್ಷಣೆಗಾಗಿ ಹೊಸ ಸೆಸ್ ಹಾಕಲು ಪ್ಲಾನ್ ಕೂಡ ನಡೆಸಿದ್ದು ಹಸಿರು ಸೆಸ್ ವಿಧಿಸುವ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಚಿಂತನೆಯನ್ನ ನಡೆಸಿದ್ದಾರೆ. ತುಂಗಾ, ಭದ್ರಾ, ಕಾವೇರಿ, ಕಬಿನಿ ಸೇರಿ ಹಲವು ನದಿಗಳಿಂದ ಹಲವು ನಗರಗಳಿಗೆ ನೀರು ಪೂರೈಕೆ ಆಗ್ತಾ ಇದೆ. ನಿತ್ಯ ಸಾವಿರಾರು ಜನರ ಜೀವ ಕಾಪಾಡುವಂತ 108 ಸಿಬ್ಬಂದಿಗಳಿಗೆ ಸರಿಯಾಗಿ ಸರ್ಕಾರ ಸಂಬಳವನ್ನ ನೀಡ್ತಾ ಇಲ್ಲ. ಕಳೆದ 3 ತಿಂಗಳುಗಳಿಂದ ವೇತನ ಆಗಿಲ್ಲ ಅಂತ ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ಹೋರಾಟದ ಹಾದಿಯನ್ನು ಹಿಡಿಯಲು ಸಜ್ಜಾಗಿದ್ದಾರೆ. 108 ಆರೋಗ್ಯ ಕವಚ ಸಿಬ್ಬಂದಿ ಸಂಬಳವಿಲ್ಲದೆ ದುಡಿತಾ ಇದ್ದಾರೆ. ಸಿಬ್ಬಂದಿಗಳು ಪರದಾಡಬೇಕಾದ ಸ್ಥಿತಿ ಎದುರಾಗಿದೆ. ವೇತನ ಬಿಡುಗಡೆ ಮಾಡದಿದ್ರೆ ಶನಿವಾರ ರಾತ್ರಿಯಿಂದ ಆಂಬ್ಯುಲೆನ್ಸ್ ಸೇವೆ ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ಆರೋಗ್ಯ ಇಲಾಖೆ ಹಾಗೆ ಜೀವಿಕೆಗೆ ಕಂಪನಿ ಡೆಡ್ಲೈನ್ ಕೂಡ ಕೊಟ್ಟಿದೆ. ಆರೋಗ್ಯ ಕವಚ ಒಂಜಿ ರೇಟಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ 3,500 ಜನ ಸಿಬ್ಬಂದಿಗೆ 3 ತಿಂಗಳಿಂದ ವೇತನ ಆಗಿಲ್ಲ. ಹಾಗಾಗಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ 3 ಸಂಘಟನೆಯ ಪದಾಧಿಕಾರಿಗಳು 3 ತಿಂಗಳಿಂದ ವೇತನ ಆಗದೇ ಇರೋ ಕಾರಣದಿಂದಾಗಿ ನಾವು ಸಂಸ್ಥೆಗೂ ಸಹ ಮನವಿ ಕೊಟ್ಟಿದ್ದೀವಿ ಮತ್ತು ಸರ್ಕಾರಕ್ಕೂ ಮನವಿ ಕೊಡ್ತಾ ಇದ್ದೀವಿ. ಏನು 3 ತಿಂಗಳ ವೇತನ ಶನಿವಾರ 16ನೇ ತಾರೀಕು ರಾತ್ರಿ 8 ಗಂಟೆ ಒಳಗಾಗಿ ವೇತನ ಆಗದೇ ಇದ್ದ ಪಕ್ಷದಲ್ಲಿ ಅವತ್ತು ರಾತ್ರಿಯಿಂದಲೇ ನಾವೆಲ್ಲ ಕರ್ತವ್ಯದಲ್ಲಿ ಸೇವೆ ಕೊಡಲ್ಲ ಅನ್ನೋಕ್ಕಂಥ ಒಂದು ಕಾರಣನ ಗಾಡಿ ಸ್ಥಗಿತ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈಗಾಗಲೇ